ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ. ಈ ದಿನದ ಬೆಂಗಳೂರು ಗ್ರಾಮಾಂತರ ಭವನ ಬಿಗ್ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ಗ್ರಾಮಾಂತರ ಭವನ ಮುಂಭಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 134ನೇ ಜನ್ಮ ಜಯಂತಿಯಂದು 14 ಅಡಿಗಳ ಲೋಹದ ಪ್ರತಿಮೆಯನ್ನು ಉದ್ಘಾಟಿಸಬೇಕೆಂದು ಪ್ರಜಾ ವಿಮೋಚನಾ ಚಳುವಳಿ ಪಿವಿಸಿ ಸ್ವಾಭಿಮಾನಿ ರಾಜ್ಯ ಸಮಿತಿ ಮನವಿ ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಪೊಲೀಸ್ ಠಾಣೆ ಮುಂಭಾಗದಲ್ಲಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನದ ಮುಂಭಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 134ನೇ ಜನ್ಮ ಜಯಂತಿಯಂದು 14 ಅಡಿಗಳ ಲೋಹದ ಪ್ರತಿಮೆಯನ್ನು ಉದ್ಘಾಟಿಸಬೇಕು ಎಂದು ಪ್ರಜಾ ವಿಮೋಚನಾ ಚಳುವಳಿ ಪಿವಿಸಿ ಸ್ವಾಭಿಮಾನಿ ರಾಜ್ಯ ಸಮಿತಿ ಒತ್ತಾಯವನ್ನು ಮಾಡಿದೆ. ಪ್ರಜಾ ವಿಮೋಚನಾ ಚಳುವಳಿ ಪಿವಿಸಿ ಸ್ವಾಭಿಮಾನಿ ರಾಜ್ಯ ಸಮಿತಿ ವತಿಯಿಂದ ವಿಶ್ವಜ್ಞಾನಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಲೋಹದ ಪ್ರತಿಮೆ ಪ್ರತಿಷ್ಠಾಪನೆ ಕಾರ್ಯದ ನಿರ್ಲಕ್ಷ್ಯತೆ ಖಂಡಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಯವರೆಗೂ ರಾಜ್ಯಾಧ್ಯಕ್ಷರಾದ ಮುನಿಯಾಂಜಿನಪ್ಪರವರ ನೇತೃತ್ವದಲ್ಲಿ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದು ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಮಯದಲ್ಲಿ ಪ್ರಜಾ ವಿಮೋಚನಾ ಚಳುವಳಿ ಪಿವಿಸಿ ಸ್ವಾಭಿಮಾನಿ ರಾಜ್ಯ ಸಮಿತಿ ರಾಜ್ಯಾಧ್ಯಕ್ಷರಾದ ಮುನಿ ಆಂಜಿನಪ್ಪನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಯವರೆಗೂ ಮನವಿಯನ್ನ ಪತ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಸುದ್ದಿಗಾರರ ಜೊತೆ ಮಾತನಾಡಿ ಜಿಲ್ಲಾಡಳಿತದ ಮನುವಾದಿ ಧೋರಣೆ ವಿರೋಧಿಸಿ ಪ್ರತಿಭಟನೆ ಮೂಲಕ ಸಲ್ಲಿಸುತ್ತಾ ಇರುವ ಒತ್ತಾಯದ ಮನವಿ ಪತ್ರ ಕಚೇರಿ ಮುಂದೆ ಪ್ರತಿಮೆ ಪ್ರತಿಷ್ಠಾಪನೆಗಾಗಿ ಒತ್ತಾಯಿಸಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ಅಂತಿಮ ಎಚ್ಚರಿಕೆ ಚಳುವಳಿ ಮನವಿಯನ್ನ ಇಂದು ಸಲ್ಲಿಸಿದ್ದೇವೆ ಅಂತ ಹೇಳಿ ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಪ್ರಜಾ ವಿಮೋಚನಾ ಚಳುವಳಿ ಪಿವಿಸಿ ಸ್ವಾಭಿಮಾನಿ ರಾಜ್ಯ ಸಮಿತಿ ರಾಜ್ಯಾಧ್ಯಕ್ಷರಾದ ಮುನಿ ಆಂಜಿನಪ್ಪನವರು, ಡಿಎಸ್ಎಸ್ ಮುಖಂಡರಾದ ಬುಳ್ಳಹಳ್ಳಿ ಮುನಿರಾಜು, ಪ್ರಜಾ ವಿಮೋಚನಾ ಚಳುವಳಿ ಪಿವಿಸಿ ಸ್ವಾಭಿಮಾನಿ ರಾಜ್ಯ ಸಮಿತಿ ನೆಲಮಂಗಲ ತಾಲೂಕು ಶಾಖೆ ಅಧ್ಯಕ್ಷರಾದ ಟಿಕೆ ವಾಸುಮೂರ್ತಿ, ದೊಡ್ಡಬಳ್ಳಾಪುರ ತಾಲೂಕು ಶಾಖೆ ಅಧ್ಯಕ್ಷರಾದ ತಳಗವಾರ ಪುನೀತ್, ದೇವನಹಳ್ಳಿ ತಾಲೂಕು ಶಾಖೆ ಅಧ್ಯಕ್ಷರಾದ ಸೋಲೂರು ನಾಗರಾಜ್, ಯಲಹಂಕ ತಾಲೂಕು ಶಾಖೆ ಅಧ್ಯಕ್ಷರಾದ ಕಾಂತರಾಜು ಬೆಳ್ಳಹಳ್ಳಿ, ಬೆಂಗಳೂರು ನಗರ ಜಿಲ್ಲಾ ಶಾಖೆ ಅಧ್ಯಕ್ಷರಾದ ಅಯೂಬ್ ಖಾನ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶಾಖೆ ಅಧ್ಯಕ್ಷರಾದ ದೊಡ್ಡರಾಜು, ಎಂವಿಸಿ ದೇವನಹಳ್ಳಿ ತಾಲೂಕು ಶಾಖೆ ಅಧ್ಯಕ್ಷರಾದ ಶ್ರೀಮತಿ ಅರುಣ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಿರಿಯ ಹೋರಾಟಗಾರರಾದ ಚಂದ್ರ ಸಿ, ಬೆಂಗಳೂರು ಜಿಲ್ಲಾ ಯುವ ಘಟಕ ಅಧ್ಯಕ್ಷರಾದ ಅಭಿಲಾಷ್ ಕುಮಾರ್, ಬೆಂಗಳೂರು ಜಿಲ್ಲಾ ಯುವ ಘಟಕ ಉಪಾಧ್ಯಕ್ಷರಾದ ಹತೀಶ್ ಕುಮಾರ್, ಯಲಹಂಕ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕಾರ್ತಿಕ್, ಪದಾಧಿಕಾರಿಗಳು ಇನ್ನಿತರರು ಉಪಸ್ಥಿತರಿದ್ದರು. ಸ್ವಾಭಿಮಾನ ರಾಜ್ಯ ಸಮಿತಿ ವತಿಯಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರವರಿಗೆ ಇವತ್ತು ಹಕ್ಕೊತ್ತಾಯದ ಮನವಿ ಕೊಟ್ಟಿದ್ದೇವೆ. ಮನವಿಯ ಸಾರಾಂಶ ಏನಂತ ಹೇಳಿದರೆ, ನಾವು ಪ್ರಜಾ ವಿಮೋಚನಾ ಚಳವಳಿ ಸ್ವಾಭಿಮಾನದ ವತಿಯಿಂದ ದಿನಾಂಕ 15/6/2018 ನಾವು ಸರ್ಕಾರದಿಂದ ಇಲ್ಲಿ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಲೋಹದ ಪ್ರತಿಮೆಯನ್ನು ನೀವು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಸರ್ಕಾರದಿಂದ ಅನುಮತಿ ಪಡೆದಿದ್ವಿ. ಪಡ್ಕೊಂಡು ಬಂದು ಇಂದಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಕರಿಗೌಡರು ಅವರ ನೇತೃತ್ವದಲ್ಲಿ ನಾವು ಮುಂದೆ ಇಟ್ಟಾಗ ಜಿಲ್ಲಾಧಿಕಾರಿಗಳು ಸಭೆ ಕರೆದು ನಮ್ಮನ್ನು ಕೂಡ ಸ್ಟ್ಯಾಚ್ಯೂ ಕಮಿಟಿ ಮೆಂಬರ್ ಮಾಡಿದರು. ಅದಕ್ಕೆ ಲೋಹದ ಪ್ರತಿಮೆಗೆ ತಗಲುವಂಥ ವೆಚ್ಚ 1,24,00,000 ರೂಪಾಯಿನ ಕ್ರೋಢೀಕರಿಸಬೇಕು ಅನ್ನೋಂಥದ್ದು ಅಭಿಪ್ರಾಯ ಇತ್ತು. ಇವತ್ತು ಆವತ್ತಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಕರಿಗೌಡರು ಇರ್ಬೋದು, ರವೀಂದ್ರ ಇರ್ಬೋದು, ಶ್ರೀನಿವಾಸ್ ಅವರು ಇರ್ಬೋದು, ಶಿವಶಂಕರ್ ಇರ್ಬೋದು, ಇವತ್ತಿನ ಬಸವರಾಜ್ ಸಾಹೇಬರು ಇರ್ಬೋದು, ಎಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಲೋಹದ ಪ್ರತಿಮೆಗಾಗಿ ತಗೊಳ್ಳುವಂಥ ವೆಚ್ಚ ಕ್ರೋಢೀಕರಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದರು. ಈಗಾಗಲೇ ನಾನು ನನ್ನ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಈ
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿದಂಥ 4 ತಾಲೂಕಿನ ಎಲ್ಲ ಚಳವಳಿಯ ಪ್ರಮುಖರು ಎಲ್ಲ ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳಿಗೆಲ್ಲ ಓಡಾಡಿ 50 ಲಕ್ಷ ರೂಪಾಯಿಗಳನ್ನು ಕ್ರೋಢೀಕರಿಸಿದ್ವಿ. 50 ಲಕ್ಷ ರೂಪಾಯಿ ಏನು ನಾವು ಹಣ ಕ್ರೋಢೀಕರಿಸಿದ್ವಿ, ಅದು ಬೆಂಗಳೂರು ದಕ್ಷಿಣ ತಾಲೂಕು ಮೈಸೂರು ರಸ್ತೆ ಇರತಕ್ಕಂಥ ನಾಯಂಡಹಳ್ಳಿ ಬಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 14 ಅಡಿಗಳುಳ್ಳ ಲೋಹದ ಪ್ರತಿಮೆ ಸಿದ್ಧ ಆಗಿದೆ. ಅದಕ್ಕೆ ಹಣಕಾಸಿನ ವೆಚ್ಚ ಖರ್ಚಾಗಿದೆ. ಈಗ ಪದಸಾಲು ಸುಮಾರು 6 ತಿಂಗಳಿಂದ ಹಿಂಗೆ ನಿಂತಾಗಿದೆ. ನಮ್ಮ ಉದ್ದೇಶ ಏನಂದರೆ, ಇವತ್ತಿನ ಮನವಿಯ ಉದ್ದೇಶ ಏನು ಅಂತ ಹೇಳಿದ್ರೆ, ಕಳೆದ 7 ವರ್ಷಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಲೋಹದ ಪ್ರತಿಮೆಯನ್ನು ನೀವು ಪ್ರತಿಷ್ಠಾಪನೆ ಮಾಡಲಿಕ್ಕೆ ವೈಫಲ್ಯ ಕಂಡಿದ್ದೀರಿ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ, ಸನ್ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿರ್ತಕ್ಕಂಥ ಮಾನ್ಯ ಕೆ.ಎಚ್. ಮುನಿಯಪ್ಪ ಅವರು ಸ್ಟ್ಯಾಚ್ಯೂಗೆ ಸಂಬಂಧಪಟ್ಟಂತೆ 1 ಕೋಟಿ ರೂಪಾಯಿಗಳನ್ನು ಕೊಡ್ತೀನಿ ಅಂತೇಳಿ 1 ವರ್ಷದಿಂದನೇ ಒಂದು ನಮ್ಮ ಸ್ಟ್ಯಾಚ್ಯೂ ಕಮಿಟಿಗೆ ಭರವಸೆ ನೀಡಿದ್ದು. ಆದರೆ ಭರವಸೆನೂ ಕೂಡ ಇವತ್ತು ವೈಫಲ್ಯ ಕಂಡಿದೆ, ಸಂಪೂರ್ಣವಾಗಿ ವಿಫಲ ಆಗಿದೆ. ಆ ಕಾರಣಕ್ಕೋಸ್ಕರ ನಮಗೆ ಚಳುವಳಿಗಾರರಿಗೆ, ಹೋರಾಟಗಾರರಿಗೆ, ಶೋಷಿತರ ಪರವಾಗಿರ್ತಕ್ಕಂಥ ಏನು ನಾವೆಲ್ಲ 40 ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬಂದಿದ್ವಿ, ಅವರಿಗೆಲ್ಲ ನೋವುಂಟಾಗಿದೆ. ಆಮೇಲೆ ಸುಳ್ಳು ಭರವಸೆ ಹೇಳ್ಬಾರ್ದು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಆಧಾರದ ಮೇಲೆ ತಾವು ಮಂತ್ರಿಗಳಾಗಿದ್ದೀರಿ. ಇವತ್ತು ನಾಳೆ ಮುಖ್ಯಮಂತ್ರಿಗಳಾಗುವಂಥ ಒಂದು ಸಂದರ್ಭ ಸೃಷ್ಟಿ ಆಗಬಹುದು. ಈ ನೆಲದಲ್ಲಿ ಖಂಡಿತ ಸಂವಿಧಾನದ ಮೂಲಕ ಆಗ್ಬೋದು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಬಂದಾಗ, ಅವರ ಸ್ಟ್ಯಾಚ್ಯೂ ವಿಚಾರ ಬಂದಾಗ ನೀವು ತುರ್ತು ಕ್ರಮ ಜರುಗಿಸಬೇಕಾಗಿತ್ತು, ಅನಿವಾರ್ಯ ಇತ್ತಿತ್ತು. ಆದರೆ ಇವತ್ತು ನಿಮ್ಮ ಸುಳ್ಳು ಭರವಸೆ ಈಡೇರದ ಕಾರಣ ಇವತ್ತು ನಾವು ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಹಕ್ಕೊತ್ತಾಯದ ಮನವಿಯನ್ನು ಕೊಟ್ಟಿದ್ದೇವೆ. ಹಕ್ಕೊತ್ತಾಯದ ಮನವಿ ಏನು ಅಂತ ಹೇಳಿದರೆ, ಏಪ್ರಿಲ್ 14ನೇ ತಾರೀಕು 2025 ವಿಶ್ವಜ್ಞಾನಿ, ಮಹಾಮಾನವ, ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ನಿರ್ಮಾಣ ಆಗದೇ ಇದ್ದರೆ, ಅಥವಾ ಇಲ್ಲಿ ಪ್ರತಿಷ್ಠಾಪನೆ ಆಗದೇ ಇದ್ದರೆ ಆವತ್ತಿಂದ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ಹಕ್ಕೊತ್ತಾಯದ ಮನವಿಯಲ್ಲಿದೆ. ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ, ಉಪವಾಸ ಸತ್ಯಾಗ್ರಹ ಮಾಡಬೇಕು. ಯಾಕಂತಂದರೆ ಸಂವಿಧಾನ ಶಿಲ್ಪಿಗೆ ಮಾಡಿದಂಥ ಅವಮಾನ. ಅದರಿಂದ ನಾವು ಹಕ್ಕೊತ್ತಾಯದ ಮನವಿಯನ್ನು ಕೊಟ್ಟಿದ್ದೇವೆ. ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲ, ನಾನು ತುರ್ತು ಕ್ರಮ ಜರುಗಿಸಲಿದ್ದೇನೆ, ಆದಷ್ಟು ಬೇಗ ಸ್ಟ್ಯಾಚ್ಯೂ ಸ್ಥಾಪನೆಗಾಗಿ ನಾವೆಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಹಣಕಾಸು ಏನು ಕ್ರೋಢೀಕರಿಸ್ತಾ ಇದ್ದೀವಿ, ತಾವೆಲ್ಲ ಏಪ್ರಿಲ್ 14ನೇ ತಾರೀಕು ಖಂಡಿತ ಮಾಡೇ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆಯನ್ನು ಆಧರಿಸಿ ನಾವು ಇವತ್ತು ಏನು ನಮ್ಮ ಹೋರಾಟವನ್ನು, ಇವತ್ತಿನ ಹೋರಾಟವನ್ನು ನಾವು ಹಿಂಪಡ್ಕೊಂಡಿದ್ದೀವಿ. ಮುಂದಿನ ಅವರು ಜಿಲ್ಲಾಧಿಕಾರಿಗಳು ಏನು ಭರವಸೆ ಕೊಟ್ಟಿದ್ದರು, ಆ ಭರವಸೆ ಹುಸಿಯಾದ ಪಕ್ಷದಲ್ಲಿ, ಕೆ.ಎಚ್. ಮುನಿಯಪ್ಪನವರ ಭರವಸೆ ಹುಸಿಯಾದ ಪಕ್ಷದಲ್ಲಿ ನಾವು ನಿರಂತರ ಹೋರಾಟದ ಮೂಲಕ ಇಲ್ಲಿ ಇದೇ ಪೆದಸಾಲ್ ಮುಂದೆ ಉಪವಾಸ ಸತ್ಯಾಗ್ರಹ ಪೆಂಡಾಲ್ ಹಾಕ್ಕೊಂಡು ಉಪವಾಸ ಸತ್ಯಾಗ್ರಹ ಮುಂದೆ ಧರಣಿನ ಪ್ರಾರಂಭ ಮಾಡ್ತೀವಿ. ಆವತ್ತು ಇಡೀ ಬೆಂಗಳೂರು ಜಿಲ್ಲೆಗೆ ಸೇರಿದಂಥ ಎಲ್ಲ ಸಂಬಂಧಪಟ್ಟಂಥ ತಾಲೂಕುಗಳಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಹೇಳುವಂಥ ಎಲ್ಲ ಸಂಘಟನೆಗಳು, ಪ್ರಮುಖವಾಗಿ ಎಲ್ಲರೂ ಕೂಡ ಮಹಿಳೆಯರು, ವಿಶೇಷವಾಗಿ ಮಹಿಳೆಯರು ಕೂಡ, ವಿದ್ಯಾರ್ಥಿಗಳು ಕೂಡ ಇಲ್ಲಿ ಭಾಗವಹಿಸ್ತಾರೆ. ಅವರು ಲಕ್ಷ ಆಗ್ಬೋದು ಅಥವಾ 1000 ಆಗ್ಬೋದು, ಲಕ್ಷ ಆಗ್ಬೋದು, ಲಕ್ಷೋಪಾವಧಿಯಲ್ಲಿ ನಾವಿವತ್ತು ಹೋರಾಟ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿ ಇವತ್ತು ನಾನು ಮನವಿ ಕೊಡ್ತಾ ಇದ್ದೀನಿ. ಮನವಿ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಇದು ಆಶಯಗಳಿದ್ವು, ಸಂವಿಧಾನದ ಆಶಯಗಳು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು ಎಲ್ಲ ಈಡೇರಲಿ. ಎಲ್ಲ ಸಮುದಾಯಗಳು, ಎಲ್ಲ ಶೋಷಿತ ವರ್ಗಗಳು ಕೂಡ ಸಾಮಾಜಿಕ ನ್ಯಾಯ ಮತ್ತು ರಕ್ಷಣೆ ಸಿಗಲಿ ಅಂತ ಆಶಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈವಾಗಲಿ. ಜಾತಿಯ ಶೋಷಿತರ ಹೋರಾಟಕ್ಕೆ ಜೈವಾಗಲಿ. ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ನ್ಯೂಸ್ ಕರ್ನಾಟಕ 1 ಸಂಪಾದಕ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ.